ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೆಲ್ತಿಯಾಗಿರುವಂಥ ರೆಸಿಪಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ. ಅದೇ ಕ್ಯಾರೆಟ್ ಪಡ್ಡು ರೆಸಿಪಿ. ಓಕೆನಾ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಕಾಗಿಲ್ಲ. ಸಿಂಪಲ್ಲಾಗಿ 1-2 ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಮುಗೀತು. ಈ ಕ್ಯಾರೆಟ್ ಪಡ್ಡು ಕೂಡ ನಿಮಗೆ ಯಾವ ಹೋಟ್ಲಲ್ಲೂ ಕೂಡ ಸಿಗೋಲ್ಲ. ನೀವು ಈಸಿಯಾಗಿ ಹೆಲ್ತಿಯಾಗಿ ಮನೆಯಲ್ಲೇ ಕೂಡ ಮಾಡಿಕೊಂಡು ತಿನ್ಬೋದು. ಈ ರೆಸಿಪಿ ಒಮ್ಮೆನಾದರೂ ಟ್ರೈ ಮಾಡಿಬಿಟ್ಟು ನೀವು ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋನ ಹೈಪ್ ಮಾಡಿ ನೋಡಿ ಗಾಯ್ಸ್. ಓಕೆನಾ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಕ್ಯಾರೆಟು ಪಡ್ಡು ಅಂದಮೇಲೆ ಕ್ಯಾರೆಟ್ ಮೇನ್ ಬೇಕೇ ಬೇಕು. ಸೊ ನಾನಿಲ್ಲಿ 3 ತೊಗೊಂಡಿದ್ದೀನಿ ಕ್ಯಾರೆಟ್. ಓಕೆನಾ, ಚಿಕ್ಕ ಸೈಜ್ ಇತ್ತು ಅಂತ ಸೊ 3 ತೊಗೊಂಡಿದ್ದೀನಿ. ಒಂದು ಬಟ್ಲಷ್ಟು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲಷ್ಟು ನಾನು ಈರುಳ್ಳಿ, ಇಲ್ಲಿ 2 ಟೀ ಸ್ಪೂನಷ್ಟು ನಾನು ಕಡಲೆಬೇಳೆ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು. ಇಷ್ಟೇ. ನಿಮಗೆ ಬೇಕಾದರೆ ನೀವು ಖಾರಕ್ಕೆ ಅಂತ ನೀವು ಹಸಿಮೆಣ್ಸಿಕಾಯಿ ಹಾಕ್ಕೋಬೋದು. ಸೊ ಮಕ್ಕಳು ತಿಂತಾರಲ್ವ, ಸೊ ನಾನು ಹಸಿಮೆಣ್ಸಿಕಾಯಿ ಬೇಡ ಅಂತ ಹೇಳಿ ನಾನೇ ಸ್ಕಿಪ್ ಮಾಡಿದ್ದೀನಿ. ಸೊ ನಿಮಗೆ ಬೇಕಾದರೆ ನೀವು ಖಾರಕ್ಕೆ ಹಾಕ್ಕೋಬೋದು. ಓಕೆನಾ, ಬಾಯಲ್ಲಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕಡಲೆಬೇಳೆ ನಾನು ತೋರಿಸಿದ್ದೀನಲ್ವ, ಇದನ್ನು ನೀವು ಫ್ರೈ ಮಾಡಿಕೊಂಡು ಹಾಕ್ಕೋಬೋದು. ಅದು ಬಾಯಲ್ಲಿ ತಿಂತಾಯಿದ್ರೆ, ಪಡ್ಡು ಸಿಗ್ತಾಯಿದ್ರೆ ಸೂಪರಾಗಿರುತ್ತೆ ಮಾತ್ರ. ನೋಡಿ, ಟ್ರೈ ಮಾಡಿ. ಓಕೆನಾ, ಇವಾಗ ತಗೊಂಡಿರುವಂಥ ಹಿಟ್ಟೊಳಗೆ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಲ್ವ, ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ, ನಾನು ಇದಕ್ಕೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಇಟ್ಟಿರೋದ್ರಿಂದ ಇವಾಗ ನಾನು ಉಪ್ಪೇನು ತೋರಿಸ್ತಿಲ್ಲ ನಿಮಗೆ. ಸೊ ಓಕೆನಾ, ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ನಿಮಗೆ ಬೇಕಿದ್ದರೆ ಅಡುಗೆ ಸೋಡಾ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ದೋಸೆಗೆ, ಇಡ್ಲಿಗೆ ಆ್ಯಂಡ್ ಪಡ್ಡುಗೆ ಯಾವತ್ತೂ ಅಡುಗೆ ಸೋಡಾ ಅಂತೂ ಯೂಸ್ ಮಾಡಿಲ್ಲ. ಸೊ ಅಡುಗೆ ಸೋಡಾ ಯೂಸ್ ಮಾಡಿಲ್ಲ ನಾನು. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ. ಓಕೆನಾ, ನೋಡಿ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ ಅಷ್ಟೇ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಆವಾಗಲೇ ಹಿಟ್ಟು ತೋರಿಸಿದಾಗ ವೈಟ್ ಇತ್ತು, ಇವಾಗ ಸ್ವಲ್ಪ ಕ್ಯಾರೆಟ್ ಹಾಕಿದ್ಮೇಲೆ ನೋಡಿ ಎಷ್ಟು ಆರೆಂಜ್ ಕಲರ್ ಆಗೋಯಿತು ಹಿಟ್ಟು ಕಲರು. ಎಲ್ಲ ಮಿಕ್ಸ್ ಮಾಡಿ ನಾನು ಒಂದು ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಸ್ವಲ್ಪ ಹೊತ್ತು ನೆನೆಲಿ ಅಂದ್ಕೊಂಡು ಇವಾಗ ಅದಕ್ಕೆ ಕಾಂಬಿನೇಷನ್ ಅಂತ ನಮಗೆ ಕಡಲೆ ಬೀಜ ಚಟ್ನಿ ಬೇಕಲ್ವಾ. ಸೊ ಅದಕ್ಕೂ ಕೂಡ ಚೆನ್ನಾಗಿ ಎಲ್ಲ ಹುರಿದ್ಬಿಟ್ಟು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ, ನಿಮ್ಗೆ ಏನಾದರೂ ಇಡ್ಲಿ ಜೊತೆ ಚಟ್ನಿ ರೆಸಿಪಿ ಬೇಕು ಅಂತ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ಚಟ್ನಿ ಮಾಡಬೇಕಾದ್ರೆ ನಾನು ಡೆಫಿನೆಟ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ ಗೈಸ್, ಇವಾಗ ಚಟ್ನಿಗೂ ಕೂಡ ಎಲ್ಲ ರೆಡಿ ಮಾಡಿ ಮಿಕ್ಸಿ ಹಾಕಿಬಿಟ್ಟು ಬಂದೆ ನಾನು. ಹಾಗೆ ಇವಾಗ ಗ್ಯಾಸ್ ಹಚ್ಬಿಟ್ಟು ಹಂಚಾದರೂ ಸ್ವಲ್ಪ ಬಿಸಿ ಆಗಲಿ ಅಂತ ಅಂದ್ಕೊಂಡು ಹಂಚಿಟ್ಟಿದ್ದೀನಿ. ನೋಡಿ ಆಲ್ರೆಡಿ ಬಿಸಿ ಆಗಿದೆ. ಅದಕ್ಕೆ ನೀಟಾಗಿ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳಿ. ಓಕೆನಾ, ಗ್ರೀಸ್ ಚೆನ್ನಾಗಿ ಮಾಡಿಕೊಂಡ್ರೆ ಮಾತ್ರ ಪಡ್ಡು ಚೆನ್ನಾಗಿ ಬರುತ್ತೆ. ನಾನ್ ಸ್ಟಿಕ್ ತವ ಆದರೆ ಎಣ್ಣೆದೇನು ಅವಶ್ಯಕತೆ ಇರಲ್ಲ ಅನ್ಕೋತೀನಿ. ಸೊ ನಾನು ಯಾವಾಗಲೂ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ತೀನಿ. ಸೊ ಅದಕ್ಕೆ ಎಲ್ಲ ಫುಲ್ ಹಂಚಿಗೆ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಓಕೆನಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಗಾಯ್ಸ್. ಓಕೆನಾ, ನೀವೊಂದು ಲೈಕ್ ಮಾಡೋದ್ರಿಂದ ಎಷ್ಟೋ ಒಂದು ಮೋಟಿವೇಶನ್ ಸಿಗುತ್ತೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಓಕೆನಾ, ಇವಾಗ ಗ್ರೀಸ್ ಆದಮೇಲೆ ಇವಾಗ ಒಂದೊಂದೇ ಹಂಚೊಳಗೆ ಸ್ವಲ್ಪನೇ ಹಿಟ್ಟು ನೋಡಿ ಹಾಕ್ಕೊಳ್ಳಿ. ಅಂದರೆ ಮುಕ್ಕಾಲು ಭಾಗ ಹಾಕ್ಕೊಳ್ಳಿ. ನೀವು ಫುಲ್ಲು ತುಂಬಿ ಹಾಕ್ಕೊಂಡಿದ್ರೆ ಅದು ಹಿಂಗೆ ತಿರುತ್ತೀವಲ್ವ, ಅದು ಸರಿ ಬರಲ್ಲ. ಸೊ ಹಾಗಾಗಿ ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಪಡ್ಡು ನೀಟಾಗಿ ಚೆನ್ನಾಗಿ ತಗೋಬೋದು ನಾವು. ನೋಡಿ ಇವಾಗ ಎಲ್ಲದಕ್ಕೂ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸಿದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದರೆ ನೋಡ್ಬೋದು. ಇವಾಗ ಓಪನ್ ಮಾಡಿದ್ದೀನಿ. ನೋಡಿ ಒಂದು ಕಡೆ ಎಲ್ಲ ಚೆನ್ನಾಗೇ ಬೆಂದಿದೆ ಇದು. ಇವಾಗ ಹೀಗೆ ಟರ್ನ್ ಮಾಡ್ಕೊಳ್ಳಿ. ಓಕೆನಾ, ಇನ್ನೊಂದು ಕಡೆ ತಿರು ಹಾಕ್ಕೊಂಡು ಅದನ್ನು ಕೂಡ 1 ನಿಮಿಷ ಬೇಯಿಸ್ಕೊಳ್ಳಿ. ಸಿಮ್ಮಲ್ಲೇ ಇಟ್ಕೊಳ್ಳಿ ಗ್ಯಾಸ್. ಓಕೆನಾ, ನೀವು ಜಾಸ್ತಿ ಇಟ್ಟು ನೀವೇನಾದರೂ ಬೇಯಿಸ್ಕೊತೀನಿ ಅಂದರೆ ಪಡ್ಡೆಲ್ಲ ಸೀದೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಸಿಮ್ ಅಂದರೆ ಫುಲ್ ಸಿಮ್ ಇಲ್ಲ, ಮೀಡಿಯಮ್ ಇರಲಿ ಉರಿ. ಓಕೆನಾ, ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಒಂದೊಂದೇ ತೀರು ಹಾಕ್ಕೋತಾ ಇದ್ದೀನಿ. ಒಂದು ಸೈಡ್ ಆಯಿತು, ಇನ್ನೊಂದು ಸೈಡು ತೀರು ಹಾಕ್ಕೊಂಡು ಅದಕ್ಕೂ ಕೂಡ ನಾನು ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಬೇಯಿಸ್ಕೊಂಡೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಯಾರೆಟ್ ಪಡ್ಡು ರೆಡಿ ಆಯಿತು ಅಂತ ಕೇಳಿದರೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತೀರಾ. ಒಮ್ಮೆ ಟ್ರೈ ಮಾಡಿ ಕ್ಯಾರೆಟ್ ಪಡ್ಡುನ. ಬಟ್ ಎಲ್ಲರೂ ಅವರ ಸ್ಟೈಲಲ್ಲಿ ಮಾಡಿರ್ತಾರೆ. ಬಟ್
ಬಟ್ ನಾನು ಮಾಡೋ ಸ್ಟೈಲಲ್ಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ಒಂದು ರೌಂಡ್ ಆಯಿತು, ಇನ್ನೊಂದು ರೌಂಡ್ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಅದು ಸರ್ವ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ ಸರ್ವ್ ಮಾಡಿದ್ದೀನಿ. ಇವತ್ತಿನ ರೆಸಿಪಿಗೆ ನಿಮಗೆ ಇಷ್ಟ ಆಗಿದೆ ಅಂತಲೂ ಕೂಡ ಅನ್ಕೋತೀನಿ. ಎಷ್ಟು ಮೃದುವಾಗಿದೆ ಅಂತ ಅಂದರೆ ತಿಂತಾಯಿದ್ರೆ ವಾವ್ ಸಖತ್ತಾಗಿತ್ತು ಮಾತ್ರ. ಪಡ್ಡು ಚಟ್ನಿ ಕಾಂಬಿನೇಷನ್ ಸೂಪರು. ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ ಹಾಗೆ ಹೈಪ್ ಮಾಡಿ ವಿಡಿಯೋ ನೋಡಿ, ಹಾಗೆ ಶೇರ್ ಮಾಡಿ. ಅವರು ಕೂಡ ನೀವು ಶೇರ್ ಮಾಡಿದರೆ ನಮ್ಮ ರೆಸಿಪಿ ಕೂಡ ಅವರು ಕೂಡ ಟ್ರೈ ಮಾಡ್ಬೋದು. ಒಂದು 5ರಿಂದ 10 ನಿಮಿಷ ಟೈಮ್ ಇದ್ದರೆ ಸಾಕು. ಈಸಿ ರೆಸಿಪಿನ ತೋರಿಸ್ತೀನಿ ನಾನು, ಎಂಥ ಕಷ್ಟಕರವಾದಂಥ ರೆಸಿಪಿಯನ್ನು ತೋರಿಸಲ್ಲ. ಸೊ ಈಸಿ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಎಲ್ಲ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ತಗೊಂಡು ಮನೆಯಲ್ಲೇ ಟ್ರೈ ಮಾಡಿ ಒಮ್ಮೆ. ಇವಾಗ ಮತ್ತೆ ನೆಕ್ಸ್ಟ್ ರೆಸಿಪಿ ಸಿಗೋವರೆಗೂ ಬೈ ಫ್ರೆಂಡ್ಸ್, ಸಿಗುವ ಮತ್ತೆ. ಬಾಯ್.